ಪಾನಿಪುರಿ ಹೆಸ್ರು ಕೇಳಿದ್ರೆ ಸಾಕು, ಅದು ನೋಡಿದ್ರೆ ಸಾಕು ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ದೊಡ್ಡವರು ಚಿಕ್ಕವರು ಒಂದೇ ಪ್ರತಿಯೊಬ್ಬರು ಇಷ್ಟಪಡೋ ಅಂಥ ಚಾಟ್ಸು. ಅದರಲ್ಲೂ ಸ್ಟ್ರೀಟ್ ಸ್ಟೈಲಲ್ಲಿ ರೋಡ್ ಸೈಡೆಲ್ಲ ತಿಂತೀರಲ್ಲ, ಆ ರೀತಿ ಪಾನಿಪುರಿ ಮಾಡಿಕೊಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಇಲ್ಲಿ ನಾನು ಒಂದು ಹಿಡಿಯಷ್ಟು ಪುದೀನನ ಚೆನ್ನಾಗಿ ವಾಶ್ ಮಾಡಿ ಒಂದು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರಲಿ ಪುದೀನ ಆದಷ್ಟು. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಅದೇ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಇಂಚ್ನಷ್ಟು ಶುಂಠಿ, ಇಲ್ಲಿ ನಾನು 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಸ್ಪೂನ್ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನಷ್ಟು ಜೀರಿಗೆ, 1-2 ಐಸ್ ಕ್ಯೂಬ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಗ್ರೀನ್ ಕಲರ್ ಹಾಗೆ ಉಳಿಯುತ್ತೆ ಐಸ್ ಕ್ಯೂಬ್ ಹಾಕಿ ಗ್ರೈಂಡ್ ಮಾಡೋದ್ರಿಂದ. ಈಗ ಅದನ್ನು ರುಬ್ಬಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು ಮೀಠಾ ಚಟ್ನಿಗೋಸ್ಕರ 1-2 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ಮೊದಲೇ ನೆನೆಸಿಟ್ಟಿದ್ದೆ. ಒಂದು 10 ಡೇಟ್ಸ್ನ ಕೂಡ ನೆನೆಸಿ ಎತ್ತಿಟ್ಟಿದ್ದೆ. ಖರ್ಜೂರದ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಈಗ ಹುಣಸೆಹಣ್ಣಿನೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಖರ್ಜೂರ ಬಳಸೋದ್ರಿಂದ ಸ್ವೀಟ್ನೆಸ್ ಸಿಗುತ್ತೆ. ಬೆಲ್ಲನ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡ್ಬೋದು, ಅವಾಗ ಆರೋಗ್ಯಕ್ಕೆ ಒಳ್ಳೇದಂದ್ಬಿಟ್ಟು. ಇಲ್ಲಿ 1 ಸ್ಪೂನು ಕಲ್ಲುಪ್ಪು, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಿರ್ತೀನಿ, ಮಿಸ್ ಆಗದೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಈಗ ಫಿಲ್ಟ್ರ್ ಮಾಡಿ ಮೀಠಾ ಚಟ್ನಿನ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿ ಇಟ್ಕೊಂಡಂತಹ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತಣ್ಣೀರಲ್ಲಿ ಫಿಲ್ಟ್ರ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಪಾನಿ ಬೇಕು ಅಷ್ಟು ಕ್ವಾಂಟಿಟಿಲಿ ನೀರನ್ನ ಸೇರಿಸ್ಕೋಬೋದು. ನಿಮಗೆ ಜಾಸ್ತಿ ಪಾನಿ ಬೇಕು ಅಂದರೆ ನೀವು ಇದು ಒಳಗಡೆ ಹಾಕಿರೋ ಅಂಥ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಅದೆಲ್ಲ ಪ್ರಮಾಣನೂ ಕೂಡ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಮೀಠಾ ಚಟ್ನಿ ಮಾಡಿಟ್ಟಿದ್ನಲ್ಲ, ಅದು 3/4 ಭಾಗ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಬ್ಲ್ಯಾಕ್ ಸಾಲ್ಟು, 2 ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಉಪ್ಪು ಹಾಕಿರ್ತೀವಿ, ಪಾನಿಗೆ, ಮೀಠಾಗೆ, ಈಗ ಬ್ಲ್ಯಾಕ್ ಸಾಲ್ಟ್ ಹಾಕಿರ್ತೀವಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಅಂಥ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, 1-2 ಸ್ಲೈಸು ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. 1-2 ಸ್ಪೂನ್ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಸ್ಪೂನ್ ಅಷ್ಟೇ ನಾನು ಬೆಲ್ಲನ ಬಳಸ್ತಾ ಇರೋದು. ಈಗ ಎಲ್ಲ ಮಿಕ್ಸ್ ಮಾಡಿ ಉಪ್ಪು, ಹುಳಿ, ಖಾರ ನೋಡಿಕೊಂಡು ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನನಗೆ ಇಲ್ಲಿ ಉಪ್ಪು ಸಪ್ಪೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಸೇರಿಸಿ ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಪಾನಿ ರೆಡಿ ಆಯಿತು. ನೀವು ಔಟ್ಸೈಡು ಸ್ಟ್ರೀಟ್ ಸೈಡ್ ಏನು ತಿಂದಿರ್ತೀರಾ ಅದೇ ಟೇಸ್ಟ್ ಬರುತ್ತೆ. ಇದೇ ಮೆಷರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 3 ಬೇಯಿಸಿರೋ ಅಂಥ ಆಲೂಗೆಡ್ಡೆ, 1 ಕಪ್ನಷ್ಟು ಬೇಯಿಸಿರೋ ಅಂಥ ಕಡಲೆಕಾಳು, 1-2 ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 1 ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು 3 ಸ್ಪೂನಷ್ಟು ಮೀಠಾ ಚಟ್ನಿನ ಎತ್ತಿಟ್ಕೊಂಡಿದ್ದೆ, ಅದನ್ನು ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಒಂದು 1/2 ಸ್ಪೂನಷ್ಟು ಧನಿಯಾ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, 1/3 ಸ್ಪೂನಷ್ಟು ಚಾಟ್ ಮಸಾಲ, 1/2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಉಪ್ಪು ಸ್ವಲ್ಪ ಸಪ್ಪೆ ಅನ್ನಿಸ್ತು, ಉಪ್ಪು, 1/2 ನಿಂಬೆಹಣ್ಣಿನ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಮಿಕ್ಸ್ ಮಾಡಿದ್ರೆ ಪೂರಿಗೆ ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಆಯಿತು. ನೀವು ರೆಸಿಪಿ ನಾನು ಏನು ಮೆಷರ್ಮೆಂಟಲ್ಲಿ ಹೇಳಿದ್ದೀನಿ ಅದೇ ರೀತಿ ಟ್ರೈ ಮಾಡಿ. ನೀವು ಔಟ್ಸೈಡ್ ಏನು ಪಾನಿಪುರಿ ತಿಂತೀರಾ ಅದೇ ರುಚಿ ಬರುತ್ತೆ. ನಾನಿಲ್ಲಿ ಪೂರಿನ ಔಟ್ಸೈಡ್ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನೇ ಈ ರೀತಿ ಒಳ್ಳೆ ಹದಕ್ಕೆ ಸಿಮ್ಮಲ್ಲಿಟ್ಟು ಎಲ್ಲ ಕಡೆ
ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಬೇಡ ಅನಿಸಿದ್ರೆ ನೀವು ಚಿರೋಟಿ ರವೆನಲ್ಲಿ ಪೂರಿಗಳನ್ನ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಅದನ್ನು ಅರ್ದು ನಿಮಗೆ ಒಂದು ಚಿಕ್ಕ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಪೂರಿನ ಬೇಯಿಸ್ಕೋಬೋದು. ಬೇಕಂದರೆ ನೋಡ್ತಿದ್ದೀರಲ್ಲ ಎಷ್ಟು ಈಸಿ. ಇದೇ ಮೆಷರ್ಮೆಂಟಲ್ಲಿ ನೀವು ಮಾಡಿ ನೋಡಿ. ಈ ರೀತಿ ಪೂರಿಗೆ ಆಲೂಗೆಡ್ಡೆ ಹಾಕಿ ಅದು ಪಾನಿ ಒಳಗೆ ಡಿಪ್ ಮಾಡಿ ತಿಂತಾ ಇದ್ದರೆ ಅದು ತಿಂದವ್ರಿಗೆ ಗೊತ್ತು ಅದ್ರ ಖುಷಿ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ತಿಳಿಸಿ. ನೀವು ಔಟ್ಸೈಡ್ ಏನು ತಿಂತೀರಾ ಅದೇ ರುಚಿ ಇರುತ್ತೆ. ಮಾಡಿದ ಮೇಲೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.